ಸೊ ನೀವು ನೋಡಿದಂಗೆ ಕಾಜಲ್ ಅವ್ರ ಕ್ಯಾರೆಕ್ಟರೈಸೇಷನ್ ಮತ್ತು ಅವ್ರ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ ಅಂತ? ಅದೇ ಅವ್ರು ಮುಂಚೆನೇ ಒಂದು ಅವ್ರ ಥಿಯೇಟರ್ ಆರ್ಟಿಸ್ಟ್ ಅಂತ ಹೇಳಿದರು ನನಗೆ. ನಾವು ಆ್ಯಕ್ಚುಲಿ ಶೂಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಅವ್ರು ಆಗಲೇ ಶೂಟ್ ಮಾಡಿದರು. ಅವ್ರ ಪಾರ್ಟ್ ಎಲ್ಲ ತುಂಬ ಶೂಟ್ ಮಾಡಿ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ಅದರ ವಿಜುವಲ್ಸ್ ನೋಡಿದೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಆ್ಯಕ್ಟ್ರೆಸ್ಸು. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡಿ. ಈ ಪರ್ಟಿಕ್ಯುಲರ್ ಸಿನಿಮಾ ಸ್ವಲ್ಪ ಟೈಮ್ ತೊಗೊಂಡಿದೆ, ಆಲ್ಮೋಸ್ಟ್ 2 years ಆಗ್ತಾ ಬಂತು. ಸೊ ಪರ್ಟಿಕ್ಯುಲರ್ ಆಗಿ ಈ ಕ್ಲೈಮೇಟ್ ಸಿಚುವೇಶನಲ್ಲೇ ಶೂಟ್ ಮಾಡಬೇಕು ಅಂತ. ಸೊ ಈ ಕ್ಲೈಮೇಟ್ ಸಿಚುವೇಶನಲ್ಲಿ ಗ್ರೀನಿಶ್ ಆಗಿ ಕಾಣಿಸ್ಬೇಕು ಅಂತ. ಸೊ ಇಷ್ಟು ಇದಕ್ಕೂ ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕಾಗುತ್ತೆ, ನೀವು ಅದೇ ಗೆಟಪಲ್ಲಿ ಇರಬೇಕಾಗುತ್ತೆ. ಸೊ ಆ ಕ್ಯಾರೆಕ್ಟರೈಸೇಷನ್ ಮತ್ತೆ ಎಂಟ್ರ್ ಆಗಬೇಕಾಗುತ್ತೆ, ಬರ್ತಾ ಇರಬೇಕು. ಸೈಮಲ್ಟೇನಿಯಸ್ ಆಗಿ 2-3 ಸಿನಿಮಾಗಳು ಶೂಟ್ ಮಾಡಬೇಕಾದ್ರೆ ಸೊ ಅದೇನು ಟಫ್ ಆಯ್ತಾ ಹೇಗೆ ಅಂತ? ಅದೊಂದು ಸ್ವಲ್ಪ, ಯಾಕೆಂದರೆ ಆಲ್ಮೋಸ್ಟ್ ಸ್ಪ್ಯಾನ್ ಆಫ್ 2.5 years ಶೂಟ್ ಮಾಡಿದ್ವಿ. ಅದೇ ಬಿಕಾಸ್ ಅದು ಹೇಳಿದ್ನಲ್ಲ, ನಾವು ಮಳೆಯಲ್ಲಂತೂ ಶೂಟ್ ಮಾಡೋಕ್ಕಾಗ್ತಿಲ್ಲ, ಬಟ್ ಆ ಮಳೆದ ಫೀಲ್ ಅಂತೂ ಇರಬೇಕು. ಆಮೇಲೆ ಸಮ್ಮರಲ್ಲಿ ತುಂಬ ಡ್ರೈ ಆಗಿರ್ತಾಯಿತ್ತು. ಸೊ ನಮಗೊಂದು ಪೀಕ್ ಒಂದು 2-3 months ಇರ್ತಾಯಿತ್ತು. ಅದನ್ನ ಫಿನಿಷ್ ಮಾಡೋದು ತಿರ್ಗಿ ಆಲ್ಮೋಸ್ಟ್ 1 year ಕಾಯಬೇಕಾಗಿತ್ತು. ತಿರ್ಗಾ ಅದೇ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡೋಕ್ಕೆ. ಬಟ್ ಆ ಟೈಮಲ್ಲಿ ಅಂದರೆ ಕೂರ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಜೂನ್, ಜುಲೈ, ಆಗಸ್ಟಲ್ಲಿ ಮಳೆ ಮುಗಿದ ತಕ್ಷಣ ಆ ಹೋಲ್ ಅಟ್ಮಾಸ್ಫಿಯರೇ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಒಂದಷ್ಟು ಈಗ ಕ್ಯಾರೆಕ್ಟರಲ್ಲೇ ಇರೋಕ್ಕೋ ಇಲ್ಲ 100% ಈಗ 3 years ಒಂದೇ ಕ್ಯಾರೆಕ್ಟರಲ್ಲಿ ಇರೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಿಚ್ ಆಫ್ ಆ್ಯಂಡ್ ಸ್ವಿಚ್ ಆನ್ ಆಗಬೇಕು. ಬಟ್ ಕಂಟಿನ್ಯೂಟಿ ಮೇಂಟೆನೆನ್ಸ್ ಎಲ್ಲ ಒಂಥರ ಸಿನಿಮಾ ಒಂದೊಂದ್ಸಲಿ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ, ಅದೇ ಆಗ್ಬಿಟ್ಟಿರುತ್ತೆ. ಈಗ ನೀವೇ ಹೇಳ್ದಂಗೆ ಸುಮ್ಮನೆ ಯೋಚನೆ ತಲೆಯಲ್ಲಿ ಇರಬೇಕು, ಮಿಕ್ಕಿದೆಲ್ಲ ಸಬ್ಕಾನ್ಷಿಯಸ್ಲಿ ಅದು ನಡೀತಾನೆ ಇರುತ್ತೆ. ಈಗ ನಾವು ಕಣ್ಣಲ್ಲಿ ನೋಡಿದಾಗ ಕೂರ್ಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿದ್ದಾಗ ಅಲ್ಲಿ ನಾವು ಜೀವಿಸಿದಾಗ ಓಕೆ ಕೂರ್ಗ್ ಸಕ್ಕದಾಗಿ ಕಾಣುತ್ತೆ. ಅಷ್ಟೇ ಚೆನ್ನಾಗಿ ಕಣ್ಣಿಗೆ ಕಟ್ಕೊಡೋಕೆ ಕ್ಯಾಮ್ರಾಮನ್ ಕೈಲಿ. ಸೊ ಸಮರ್ಥ ಅವ್ರ ಬಗ್ಗೆ ಹೇಳಿ, ಅವರ ಕ್ಯಾಮ್ರಾ ವರ್ಕ್ ಹೇಗೆ ಅನಿಸ್ತು ನೀವು ಸ್ಕ್ರೀನಲ್ಲಿ ನೋಡಿದಾಗ ಅಂತ? ಅದೇ ನಮ್ಮ ಇದರಲ್ಲಿ ಆ್ಯಕ್ಚುಲಿ ಸಮರ್ಥ ಅವ್ರು ಮಾಡಿದ್ದಾರೆ, ಅಭಿಷೇಕ್ ಕಾಸರಗೋಡು ಅವ್ರು ಮಾಡಿದ್ದಾರೆ, ಆಮೇಲೆ ನವೀನ್ ಅವ್ರು ಮಾಡಿದ್ದಾರೆ, ಜೊತೆಗೆ ಇನ್ನೊಂದು 2-3 ಜನ ಕ್ಯಾಮ್ರಾಮ್ಯಾನ್ ಮಾಡಿದ್ದಾರೆ. ಸೊ ಎಲ್ಲರ ಸೀಕ್ವೆನ್ಸಸ್ಸು ತುಂಬ ಚೆನ್ನಾಗಿ ಮಾಡಿದೆ. ಸೊ ಏನಂದರೆ ಮೋಸ್ಟ್ಲಿ ಅವರೆಲ್ಲರಿಗೂ ಕಾಮನ್ ಫ್ಯಾಕ್ಟರ್ ನಮ್ಮ ಡೈರೆಕ್ಟರ್ ಶೈಲೇಶ್ ನಾಯರ್. ಸೊ ಏನೇ ನೋಡಿದ್ರೂ ಸಿನಿಮಾ ಒನ್ನೆಸ್, ಹೋಲ್ನೆಸ್ ಕಾಣಿಸುತ್ತೆ, ಅಷ್ಟು ಜನ ಕೆಲಸ ಮಾಡಿದ್ರೇನು. ಬಟ್ ಆಮೇಲೆ ಯಾರಿಗೆ ಟ್ರೇಲರ್ ತೋರಿಸಿದ್ರೇನು ಫಸ್ಟ್ ಹೇಳೋದು ಸಿನಿಮಾಟೋಗ್ರಫಿನೇ. ತುಂಬ ಚೆನ್ನಾಗಿಲ್ಲ, ಫ್ರೇಮ್ಸು ಅಷ್ಟು ಆರ್ಟಿಸ್ಟಿಕ್ ಫ್ರೇಮ್ಸು, ಆಮೇಲೆ ವೈಡ್ ಫ್ರೇಮ್ಸು, ಕೂರ್ಗ್ನ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಿಮಗೆ ಬರೀ ಆ ಲೊಕೇಶನ್ ಅಲ್ಲ, ನಿಮಗೆ ಆ ವೆದರು, ಕಂಪ್ಲೀಟ್ ಫೀಲ್ ಕ್ಯಾಪ್ಚರ್ ಮಾಡಿದೆ. ತುಂಬ ಖುಷಿ. ಈಗ ನಮ್ಮ ಸಿನಿಮಾ ನೋಡ್ತಿದ್ರೇನು ನೀವು, ಸೌಂಡ್ ಇರ್ಬೋದು, ಇಲ್ಲ ಕ್ರಿಕೆಟ್ಸ್ ಇಲ್ಲ ಇನ್ಸೆಕ್ಟ್ ಸೌಂಡ್ ಇರ್ಬೋದು, ಆ್ಯಂಬಿಯಂಟ್ ಸೌಂಡ್ ಇರ್ಬೋದು, ಜೊತೆಗೆ ಸಿನಿಮಾಟೋಗ್ರಫಿ ಇರ್ಬೋದು. ಸೊ ಈ ಊರ್ದು ಇಡೀ ಫೀಲ್ನ ನಮ್ಮ ಡೈರೆಕ್ಟರ್ ಕ್ಯಾಪ್ಚರ್ ಮಾಡಿದ್ದಾರೆ. ತುಂಬ ಅದು ಲಶ್ ಗ್ರೀನ್ ಇದ್ರೂ ಅದ್ರ ಮೇಲೆ ಒಂದು ಟಿಂಟ್ ಇದೆ, ಒಂದು ಪ್ಯಾಟ್ರನ್, ಯಾಕೆಂದರೆ ಅದು ಕತೆಗೆ ಅದು ನೀಡಿದೆ ಅಂತ ಅನಿಸುತ್ತೆ. ಸೊ ಅದೇ ಒಂದಷ್ಟು ಕತೆಗಳನ್ನ ಹೇಳೋಕೆ ಶುರು ಮಾಡುತ್ತೆ ಅಂತ. ಅದೊಂದು ಜನದ್ದು ಒಂದು ಮೂಡ್ ಕ್ರಿಯೇಟ್ ಮಾಡುತ್ತೆ. ಆ ಟಿಂಟು ಇಲ್ಲ ಆ ಪ್ಯಾಟರ್ನು ಒಂದು ಮೂಡ್ ಕ್ರಿಯೇಟ್ ಮಾಡುತ್ತೆ. ಆ ಮೂಡೇ ಪೆಪ್ಪೆಲೆ ಇರೋದು. ಸೊ ಆ ಜನಕ್ಕೆ ಮೋಸ್ಟ್ಲಿ ನಮಗೆ ಇಲ್ಲಿಗ ಮೂಡ್ ಒಂದು ಸ್ವಲ್ಪ ಹೊಸ್ತಿರ್ಬೋದು, ಬಟ್ ಆ ಮೂಡ್ಗೆ ಜನ ಈಗ ಕನೆಕ್ಟ್ ಆಗ್ತಾರೆ. ಸೊ ಅದು ಒಂಥರ ಫ್ರೆಶ್ ಆಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.